ನಮಸ್ತೆ ಎಲ್ರಿಗೂ, ನಿಮ್ಮ ಶ್ರಾವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ತುಂಬಾ ಸಿಂಪಲ್ಲಾಗಿ ರಾತ್ರಿ ಉಳಿದಿರೋ ಅನ್ನದಿಂದ ಗರಿ ಗರಿಯಾಗಿರ್ತಕ್ಕಂಥ ಕ್ರಿಸ್ಪಿ ಆಗಿರ್ತಕ್ಕಂಥ ಒಂದು ಸೇವ್ ಮಿಕ್ಸ್ಚರ್ ಅಥವಾ ಸೇವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉಳಿದಿರ್ತಕ್ಕಂಥ ರೈಸ್ ಅಥವಾ ಲೆಫ್ಟ್ ಓವರ್ ರೈಸ್ನ ತೊಗೊಂಡಿದ್ದೀನಿ. ಇವಾಗ ತೊಗೊಂಡಿರ್ತಕ್ಕಂಥ ಅನ್ನನ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ರಾತ್ರಿ ಉಳಿದಿರ್ತಕ್ಕಂಥ ಅನ್ನನೇ ತೊಗೊಳ್ಬೇಕು ಅಂತೇನಿಲ್ಲ. ಜಾಸ್ತಿ ಏನಾದರೂ ಅನ್ನ ಉಳಿದಿತ್ತು ಮಿಕ್ಕಿತ್ತು ಅಂದರೆ ಆ ರೈಸಿಂದ ಕೂಡ ನಾವು ಈ ರೀತಿ ಸೇವ್ ಮಿಕ್ಸ್ಚರ್ನ ಮಾಡ್ಕೊಳ್ಬೋದು. ಚಿತ್ರಾನ್ನ ಪುಳಿಯೋಗರೆ ತಿಂದು ಬೋರ್ ಆಗಿತ್ತು ಅಂತಂದರೆ ಒಂದ್ಸರಿ ಮಾಡಿಟ್ರೆ ಒಂದು ವಾರ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ, ಅಂದರೆ ಇದು ಒಂದು ರೈಸಿಂದ ಮಾಡಿರ್ತಕ್ಕಂಥ ಮಿಶ್ರಣ ಅಂತ ಅನ್ನಿಸ್ಬಾರ್ದು, ಅಷ್ಟು ನೈಸಾಗಿ ಬೆಣ್ಣೆ ರೀತಿಯಲ್ಲಿ ರುಬ್ಬಿಟ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಅದೇ ರೀತಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ರುಬ್ಬಿ ಇಟ್ಕೊಳ್ಬೇಕು. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತೆಕ್ಕೊಳ್ತಿದ್ದೀನಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ರೈಸಿಂದ, ಅಂದರೆ ಲೆಫ್ಟ್ ಓವರ್ ರೈಸಿಂದ ಮಾಡಿರ್ತಕ್ಕಂಥ ಸೇವ್ ಮಿಕ್ಸ್ಚರ್ನ ನಾವು ಸ್ಟೋರ್ ಮಾಡ್ಬೋದಾ? ಹೌದು, ಮಾಡ್ಬೋದು. ತೊಂದರೆ ಏನೂ ಇಲ್ಲ. ಯಾಕಂದರೆ ಮತ್ತೆ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋದ್ರಿಂದ ಆರೋಗ್ಯಕ್ಕೂ ಯಾವುದೇ ರೀತಿಯ ಹಾನಿ ಇಲ್ಲ. ಇವಾಗ ನೋಡಿ, ಯಾವ ಕಪ್ಪಿಂದ ರೈಸ್ ತೊಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿಕೊಂಡು ಸೇರಿಸ್ಕೊಳ್ಳಿ, ಜಾಸ್ತಿ ಹಿಡಿಯೋದಿಲ್ಲ. ಅರ್ಧ ಸ್ಪೂನ್ ಆಗುವಷ್ಟು ಕರಿಯೇಳು ಬಂದು ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಇದನ್ನು ನಾವು ನೀರು ಹಾಕದೆ, ಅಂದರೆ ರುಬ್ಬಿರ್ತಕ್ಕಂಥ ರೈಸ್ನ ಮಿಶ್ರಣದ ಜೊತೆಗೇ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀರೇನಾದರೂ ಬೇಕು ಅನಿಸಿದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಕೂಡ ಇಲ್ಲಿ ರೈಸ್ ಜೊತೆಗೆ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಚ್ಚಕಾರದ ಪೌಡ್ರ್ ಹಾಕೋಣ ಅಂತ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು. ನೀವೇನಾದರೂ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡಿದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಟ್ಟಲ್ಲಿ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಸೇರಿಸದೇ ಇದ್ದರೂ ಕೂಡ ನಡೆಯುತ್ತೆ. ಆದರೆ ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಮತ್ತೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿಯಲ್ಲಿರಬೇಕು. ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನಾನಂತರೂ 1 ಸ್ಪೂನ್ ಕೂಡ ನೀರು ಸೇರಿಸ್ಕೊಂಡಿಲ್ಲ. ರೈಸ್ ಜೊತೆಗೇ ಕರೆಕ್ಟಾಗಿ ಹೊಂದ್ಕೊಂಡಿತ್ತು ಹಿಟ್ಟು, ಹಾಗಾಗಿ ಸೇರಿಸ್ಕೊಂಡಿಲ್ಲ. ಇವಾಗ ನೋಡಿ, ಚಕ್ಲಿ ಮೇಕರ್ಗೆ ನಾನಿಲ್ಲಿ ಪ್ಲೇಟ್ನ ಒಂದು ಮೀಡಿಯಮ್ ಸೈಜಲ್ಲಿರ್ತಕ್ಕಂಥ ಒಂದು ಸೇವ್ ಮಿಕ್ಸ್ಚರ್ ಪ್ಲೇಟ್ನ ಸೇರಿಸ್ಕೊಂಡು ಹಿಟ್ಟನ್ನು ಸ್ಟಫ್ ಮಾಡ್ತಾ ಹೋಗೋಣ. ಅಂದರೆ ಹಿಟ್ಟನ್ನು ನಾವು ಫಿಲ್ ಮಾಡ್ಕೊಳ್ಬೇಕು. ಇವಾಗ ಫಿಲ್ ಮಾಡಿರ್ತಕ್ಕಂಥ ಒಂದು ಚಕ್ಲಿ ಮೇಕರ್ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಒಂದು ಸೇವ್ ಮಿಕ್ಸ್ಚರ್ ಅಥವಾ ಚಕ್ಲಿ ಮೇಕರಿಂದ ಸೇವ್ನ ಬಿಡ್ತಾ ಹೋಗೋಣ. ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಹಾಗೆ ಈ ರೀತಿ ಬಿಟ್ಕೊಳ್ಳುವಾಗ ಒಂದು ಸ್ವಲ್ಪ ನೋಡಿಕೊಂಡು ಬಿಟ್ಕೊಳ್ಳಿ. ಎಣ್ಣೆನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಡ್ತಾ ಹೋಗಿ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾತ್ರ ಬಿಟ್ಕೊಳ್ಳಿ. ಕೈಗೆ ನಮಗೆ ಬಿಸಿ ತುಂಬಾ ಜಾಸ್ತಿಯಾಗಿ ತಾಗ್ತಿರುತ್ತೆ. ಇವಾಗ ನೋಡಿ, ಬಿಟ್ಕೊಂಡಿದ್ದಾಗಿದೆ. ಸಡನ್ಲಿ ತಿರುಚಿ ಹಾಕೋದು ಬೇಡ. ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ವೇಟ್ ಮಾಡ್ಕೊಳ್ಳೋಣ. ಈ ರೀತಿ ಬಬಲ್ಸ್ ಬರ್ತಾ ಇರಬೇಕು. ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ನಾರ್ಮಲಾಗಿ ನಾವು ಸೇವ್ನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಈ ರೀತಿ ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ನಾವು ಇದನ್ನು ತಿರುಚಿ ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಒಂದು ಮಟ್ಟಿಗೆ ಎರಡು ಬದಿಯಲ್ಲಿ ಬೆಂದ್ಕೊಂಡಿದೆ. ಬಬಲ್ಸು ಒಂದು ಮಟ್ಟಿಗೆ ಕಡಿಮೆ ಆದರೆ ಸಾಕು. ಟೋಟಲಾಗಿ ಇಷ್ಟ ಆದರೆ ಸಾಕು. ಇವಾಗ ಇದು ರೆಡಿಯಾಗಿದೆ, ತಗೊಂಡ್ಬಿಡೋಣ. ನೋಡಿ, ತುಂಬಾ ಸಿಂಪಲ್ಲಾಗಿ ರೈಸಿಂದ, ರಾತ್ರಿ ಉಳಿದಿರೋ ಅನ್ನ ಅಥವಾ ಲೆಫ್ಟ್ ಓವರ್ ರೈಸಿಂದ ಈ ರೀತಿ ಕ್ರಿಸ್ಪಿ ಆಗಿರ್ತಕ್ಕಂಥ ಸೇವ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಸಿಂಪಲ್ಲು. ಹಾಗೆ ಮಾಡುವಾಗ ನಿಮಗೆ ಡೌಟ್ ಬೇಡ, ಎಲ್ಲಿ ಹಾಳಾಗುತ್ತೇನೋ ಅಂತ. ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟ್ನ ಹಾಕ್ಕೊಂಡಿದ್ದಾಯಿತು ಅಂತಂದರೆ ತುಂಬಾ ಪರ್ಫೆಕ್ಟಾಗಿಯೇ ರೆಸಿಪಿಗಳು ಬರ್ತವೆ. ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಥವಾ ಒಂದು ಸ್ಟೆಪ್ನೇನಾದರೂ ಮರೆತ್ವಿ ಅಂತಂದರೆ ಒಂದು ಸ್ವಲ್ಪ ನಮಗೆ ಬರೋದು ಕಡಿಮೆ. ಹಾಗಾಗಿ ಒಂದು ಸರಿ ಅಲ್ಲದೆ ಇನ್ನೊಂದು ಸರಿ 2-3 ಸರಿ ನೀವು ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ರೆಸಿಪಿಗಳನ್ನು ಟ್ರೈ ಮಾಡಿ. ಇವಾಗ ನೋಡಿ, ರೆಡಿಯಾಗಿದೆ. ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ ಹಾಕ್ಕೊಂಡಿದ್ದೆ. ನಾನು ತೊಗೊಂಡಿರ್ತಕ್ಕಂಥ ಒಂದು ರೈಸಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಸೇವ್ ಮಿಕ್ಸ್ಚರ್ ರೆಡಿಯಾಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದು. ನೋಡಿ,
ಆ ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿರ್ತಕ್ಕಂಥ ಸೇವ್ ಮಿಕ್ಸ್ಚರು ರಾತ್ರಿ ಉಳಿದಿರೋ ಅನ್ನದಿಂದ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.